ಅದಕ್ಕೆ ಬರವರ ಒಂದ್ಸರಿ ಇನ್ಸ್ಪೆಕ್ಷನ್ 100 ಜನದ್ದು ಇನ್ನೊಂದು ವಾರ ಟೈಮು. ಯಾರು 100 ಜನ ಬರ್ತಾ ಇಲ್ಲ ನನ್ನ ಲೀಸ್ಟ್ ಮಾಡಿ ನಾನು ಹೇಳಬೇಕು ಏನು ಪ್ರಾಬ್ಲಮ್ ಅಂತ. ಒಂದು ವಾರದೊಳಗಡೆ ಅದನ್ನು ರೆಕ್ಟಿಫೈ ಮಾಡಬೇಕು. ಎಲ್ಲರೂ ಕಂತೀವಿ ಎಲ್ಲ ಆಗೋಗ್ತಾ ಇದೆ. ಒಂದೆರಡು ನಿಮಿಷ ಮಾಡತ್ತಿ ಕೊಡಿ ಸರ್. ಪೂಜಾರಪ್ಪರ ಬನ್ನಿ ಬಿಡಿ ತಗೊಬಿಡಿ ಸೈಡ್ಗೆ. ಅದು ಒಂಚೂರು ಆ ಕಡೆ ನೋಡ್ರಿ. ಅಗಲಾಗಿ ಸಾವು ಸ್ವಲ್ಪ ತಪ್ಪು ಹಿಡ್ಕೊಂಡ್ರೆ ಅಗಲಾಗಿ ಸಾವು ಸ್ವಲ್ಪ. ಈ ಕಡೆ ಬಾ ಅಣ್ಣ, ಈ ಕಡೆ ಅಣ್ಣ 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 ಹಿಂದೆ 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 ಹುಷಾರಣ. ಹಿಂದೆ ಹೋಗಿ ಈ ಕಡೆ ಹಿಂದೆ ಆ ಕಡೆ. ಸಾಕು ನೀರು ಹಾಕು. ಆಯ್ತು ಆಯ್ತು ಇಲ್ಲೇ ನೀರು. ಅಲ್ಲಾಕ್ಬೇಡ, ಕರ್ಪೂರ ಮಾಡಿ ಆ ಕಡೆ ಗಂಧದ ಕಡ್ಡಿ ಏನು ಬೇಡ, ಕರ್ಪೂರ ಬಂದ್ಬಿಡಿ ಗೌಡ್ರೆ, ಒಂಚೂರು ಸೈಡ್ ಬಂದ್ಬಿಡಿ. ವಿಶೇಷ ಅನುದಾನದಲ್ಲಿ 700 ಗ್ರಾಮಕ್ಕೆ 50 ಲಕ್ಷ ರೂಪಾಯಿಯನ್ನು ಆ ಮುಖ್ಯ ರಸ್ತೆ ಭಾಳ ವರ್ಷಗಳಿಂದ ಕಿತ್ತೋಗಿತ್ತು. ಅದರ ಜೊತೆಗೆ ಕೆಳಗಕೊಪ್ಪಲು 20 ಲಕ್ಷ ರೂಪಾಯಿಯನ್ನು ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿಗೆ ಒಟ್ಟು 70 ಲಕ್ಷ ರೂಪಾಯಿಯನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಗ್ರಾಮೀಣ ರಸ್ತೆಗಳನ್ನು ಸುಧಾರಿಸೋದು ನಮ್ಮ ಕರ್ತವ್ಯ. ಅದೇ ರೀತಿ ಕರಡಿಕೊಪ್ಪಲಿನ ಮುಖ್ಯ ರಸ್ತೆಗೆ 1 ಕೋಟಿಯನ್ನು PWDಯಿಂದ ಬಿಡುಗಡೆ ಮಾಡಿದ್ದೀನಿ. ಶೀಘ್ರದಲ್ಲೇ ಅದರ ಕಾಮಗಾರಿ ಆಗ್ತದೆ. ಅದಲ್ಲದೆ ಬಹು ಹಿಂದುಳಿದ ವರ್ಗದ ಬಹಳ ಬೇಡಿಕೆಯಾಗಿದ್ದ ಕನಕಧಾಮ ಪಾರ್ಕನ್ನು ಮಾಡಬೇಕು ಅನ್ನೋದಕ್ಕೆ 700ಗೆ 1 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ. ಅಲ್ಲಿ ಪಂಚಲೋಹದಲ್ಲಿ ಕನಕದಾಸರ ಪ್ರತಿಮೆಯನ್ನು ಮಾಡಿ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಚಿಂತನೆ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರದ ದುಡ್ಡಲ್ಲಿ ಪಾರ್ಕನ್ನು ಅಭಿವೃದ್ಧಿ ಮಾಡಿ ದಾನಿಗಳಿಂದ ದಾನ ತಗೊಂಡು ಕನಕದಾಸರ ಒಂದು ಆಕರ್ಷಕ ಮೂರ್ತಿಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಶೀಘ್ರದಲ್ಲೇ ಅದಕ್ಕೂ ಭೂಮಿ ಪೂಜೆಯನ್ನು ಮಾಡ್ತೀವಿ.